ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನೆಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನು ಇಲ್ಲಿ ಚಾಕ್ಲೇಟ್ ಕೇಕನ್ನು ಮಾಡ್ತಾಯಿದ್ದೀನಿ. ತುಂಬಾ ಸಾಫ್ಟು ಮತ್ತು ಸ್ಪಂಜಿಯಾಗಿರುವ ಈ ಚಾಕ್ಲೇಟ್ ಕೇಕು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಬಟ್ಟಲು ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ನೋಡಿ. ಇವಾಗ ಈ ಸಕ್ಕರೆಯನ್ನು ಪೌಡ್ರ್ ಮಾಡ್ಕೊಂಡು ಬರೋಣ. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನಾವು ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಯಾವ ಥರ ಪೌಡ್ರ್ ಆಗಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಹಿಟ್ಟಿನ ಥರ ಪೌಡ್ರ್ ಆಗಿದೆ ನೋಡಿ. ಇವಾಗ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಒಂದು ಜರಡಿಯನ್ನು ಇಟ್ಕೊಳ್ಳೋಣ. ಈ ಪುಡಿ ಮಾಡಿದ ಸಕ್ಕರೆಯನ್ನು ಇದಕ್ಕೆ ಹಾಕ್ಕೊಳ್ಬೇಕು ನೋಡಿ. ಇವಾಗ ಮತ್ತೆ ನಾನು ಇಲ್ಲಿ ಮೈದಾ ಹಿಟ್ಟನ್ನು ತೊಗೋತಾ ಇದ್ದೀನಿ. ಯಾವ ಬಟ್ಟಲಿನಿಂದ ಸಕ್ಕರೆ ತೊಗೊಂಡಿದ್ದೀನೋ ಅದೇ ಬಟ್ಟಲಿಂದ 2 ಬಟ್ಟಲು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿ. ಇವಾಗ ಇದನ್ನು ಜರಡಿ ಇಟ್ಕೊಳ್ಳೋಣ. ಒಂದು ಸ್ವಲ್ಪ ದಪ್ಪಾಗಿರೋದೆಲ್ಲ ಮೇಲ್ಗಡೆ ಬರುತ್ತೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಜರಡಿ ಇಟ್ಕೊಳ್ಬೇಕು ನೋಡಿ. ದಪ್ಪಾಗಿರೋದೆಲ್ಲ ಮೇಲ್ಗಡೆ ಬಂದಿದೆ ನೋಡಿ. ಇವಾಗ ಒಂದು ಸ್ಪೂನಿಂದ ಸಕ್ಕರೆ ಮತ್ತು ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಇವಾಗ ಒಂದು ಅರ್ಧ ಬಟ್ಟಲು ಕೋಕೋ ಪೌಡ್ರನ್ನು ಹಾಕೋತಾ ಇದ್ದೀನಿ. ಕೋಕೋ ಪೌಡ್ರ್ ಹಾಕಿದ ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಇವಾಗ 1 ಬಟ್ಟಲು ಹಾಲನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ. ಇದು ಕಾಸಿ ಆರಿಸಿದ ಹಾಲು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಉಗುರು ಬೆಚ್ಚಗಿರುವ ಹಾಲಿದೆ. ಇವಾಗ 1 ಬಟ್ಟಲು ಹಾಲನ್ನು ಹಾಕ್ಕೊಂಡು ಇವಾಗ ಈ ವಿಸ್ಕರ್ ಸಹಾಯದಿಂದ ನಾವು ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಗಂಟು ಇಲ್ಲದ ಹಾಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ನೋಡಿ ಯಾವ ಹದಕ್ಕಿದೆ ಅಂತ ನೀವೇ ನೋಡ್ಕೊಳ್ಬೋದು. ಈ ಹದಕ್ಕೆ ನಾವು ಇದನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ. 1-2 ರಿಂದ 3 ನಿಮಿಷದವರೆಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಈ ರೀತಿ ರೆಡಿಯಾಗಿದೆ. ಇವಾಗ ನಾನು ಒಂದು ಸ್ವಲ್ಪ ಒಂದು ಚಿಟಿಕೆ ಉಪ್ಪನ್ನು ಹಾಕೋತಾ ಇದ್ದೀನಿ. ಮತ್ತು ಬೇಕಿಂಗ್ ಸೋಡಾ ಒಂದು ಸ್ವಲ್ಪ ಕಾಲು ಸ್ಪೂನಷ್ಟು ಬೇಕಿಂಗ್ ಸೋಡಾ ಮತ್ತು 1 ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಇದೆಲ್ಲ ಹಾಕಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರ್ ಮತ್ತು ಉಪ್ಪು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ನಾನು ಇಲ್ಲಿ ಚಾಕೋ ಚಿಪ್ಸ್ ಕೂಡ ಹಾಕೋತಾ ಇದ್ದೀನಿ ನೋಡಿ. ನೀವು ಚಾಕೋ ಚಿಪ್ಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇದು ಸ್ಕಿಪ್ ಕೂಡ ಮಾಡಬಹುದು ನೋಡಿ. ಇದನ್ನೆಲ್ಲ ಹಾಕಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ. ಇವಾಗ ಇದು ರೆಡಿ ಆಯಿತು. ಈ ರೀತಿ ನಾವು ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕು. ಇವಾಗ ಇಲ್ಲಿ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆಯನ್ನು ಇಟ್ಕೊತಾ ಇದ್ದೀನಿ. ಈ ಪಾತ್ರೆಗೆ ನಾನು ಈ ಥರ ಇರುವ ಸ್ಟ್ಯಾಂಡ್ ಕೂಡ ಇಕ್ತಾ ಇದ್ದೀನಿ ನೋಡಿ. ಸ್ಟ್ಯಾಂಡ್ ಇಟ್ಟು ಒಂದು ಡಕ್ಕನವನ್ನು ಮುಚ್ಚಿ ನಾವು ಒಂದು 10 ನಿಮಿಷ ಇದು ಬಿಸಿ ಮಾಡ್ಕೊಳ್ಬೇಕು. ಪಾತ್ರೆಯನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಬಿಸಿ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಇಲ್ಲಿ ಒಂದು ನಾನು ಕೇಕ್ ಟೀನ್ ತೊಗೊಂಡಿದ್ದೀನಿ ನೋಡಿ. ಈ ರೀತಿ ಇರುವ ನನ್ನ ಹತ್ರ ಕೇಕ್ ಟೀನ್ ಇದೆ. ನಿಮ್ಮ ಹತ್ರ ಇದ್ದರೆ ತಗೊಳ್ಳಿ, ಇಲ್ಲಾಂದರೆ ನೀವು ಸ್ಟೀಲ್ ಯಾವುದಾದ್ರೂ ಒಂದು ಪಾತ್ರೆ ಕೂಡ ತಗೊಳ್ಬೋದು. ಅದಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಈ ರೀತಿ ತುಪ್ಪ ಹಚ್ಕೊಳ್ಬೇಕಾಗುತ್ತೆ. ಮತ್ತು ಒಂದು ಬಟರ್ ಪೇಪರ್, ಈ ರೀತಿ ಇದರಲ್ಲಿ ಬಟರ್ ಪೇಪರ್ ತೊಗೊಳ್ಬೇಕಾಗುತ್ತೆ ನೋಡಿ. ಬಟರ್ ಪೇಪರ್ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಒಂದು ಸ್ವಲ್ಪ ನೀವು ಮೈದಾ ಹಿಟ್ಟನ್ನು ಸಿಂಪಡಿಸಿದ್ರು ಚೆನ್ನಾಗಿ ಕೇಕ್ ಎದ್ದು ಬರುತ್ತೆ ನೋಡಿ. ಬಟರ್ ಪೇಪರ್ ಇಟ್ಟು ಮತ್ತು ಅದಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಹಚ್ಕೊತಾ ಇದ್ದೀನಿ. ಕೇಕ್ ತುಂಬ ಚೆನ್ನಾಗಿ ಎದ್ದು ಬರುತ್ತೆ. ಅದಕ್ಕೋಸ್ಕರ ನಾವು ಈ ಪಾತ್ರೆಯನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ. ಇವಾಗ ಇದು ಮಿಶ್ರಣ ಹೇಗಾಗಿದೆ ಅಂತ ನೋಡ್ಕೊಳ್ಳೋಣ ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ನಾನು ಇದಕ್ಕೆ ವೆನಿಲಾ ಎಸೆನ್ಸ್ ಹಾಕೋತಾ ಇದ್ದೀನಿ ನೋಡಿ. ಒಂದು ಅರ್ಧ ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕೋತಾ ಇದ್ದೀನಿ ನೋಡಿ. ಇದನ್ನು ಹಾಕಿದ ಮೇಲೆ ನಾವು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಈ ಕೇಕ್ ಟೀನಿಗೆ ಇದನ್ನು ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ನಾವು ಇದರಲ್ಲಿ ಹಾಕಿದ ಮೇಲೆ ಇದು ಅರ್ಧ ಡಬ್ಬಿ ಅಷ್ಟೇ ಆಗಬೇಕು. ಜಾಸ್ತಿ ಫುಲ್ ಮಾಡೋದಕ್ಕೆ ಹೋಗಬೇಡಿ, ಅರ್ಧ ಇರಬೇಕು. ಇದು ಚೆನ್ನಾಗಿ ಉಬ್ಬಿ ಬರುತ್ತೆ, ಪೂರ ಫುಲ್ ಆಗುತ್ತೆ. ಅದಕ್ಕೋಸ್ಕರ ನಾವು ಅರ್ಧ ಡಬ್ಬಿಯಷ್ಟು ಈ ಕೇಕ್ ಮಿಶ್ರಣವನ್ನು ಹಾಕ್ಕೊಳ್ಬೇಕು ನೋಡಿ. ಇವಾಗ ಇದು ಅರ್ಧ ಆಗಿದೆ ನೋಡಿ. ಉಬ್ಬಿ ಪೂರ ಫುಲ್ ಆಗುತ್ತೆ ನೋಡಿ. ಈ ಥರ ಸೆಟ್ ಮಾಡ್ಕೊಳ್ಳಿ. ಒಂದು ಸರಿ ಚೆನ್ನಾಗಿ ಸೆಟ್ ಮಾಡಿದ ಮೇಲೆ ನಾವು ಇಲ್ಲಿ ಬಿಸಿ ಇಟ್ಟಿರುವ ಪಾತ್ರೆಯನ್ನು ತೆಗೆದು ನೋಡೋಣ. ಇವಾಗ ಒಂದು 10-15 ನಿಮಿಷ ಆಗಿದೆ, ಬಿಸಿಯಾಗಿದೆ. ಇವಾಗ ಈ ಕೇಕನ್ನು ಇದರಲ್ಲಿ ಇಟ್ಕೊಂಡು, ಡಬ್ಬನ ಇದರಲ್ಲಿ ಇಟ್ಕೊಂಡು ಮತ್ತೆ ಡಕ್ಕನವನ್ನು ಮುಚ್ಚಿ ನಾವು 30 ನಿಮಿಷದವರೆಗೆ ಇದನ್ನು ಬೇಯಿಸ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕಾಗುತ್ತೆ. 30 ನಿಮಿಷ ಆದಮೇಲೆ ತೆಗೆದು ನೋಡಿ ಯಾವ ರೀತಿಯಾಗಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಒಂದು ಚಾಕುದಿಂದ ನಾವು ಇದನ್ನು ನೋಡ್ಕೊಳ್ಳೋಣ. ನಿಮ್ಮಲ್ಲಿದ್ದರೆ ಟೂತ್ಪಿಕ್ ಇರುತ್ತಲ್ವ, ಅದರಿಂದ ಕೂಡ ನೀವು ನೋಡ್ಕೊಳ್ಬೋದು. ಚಾಕುಗೆ ಅಂಟ್ಕೋತಾ ಇಲ್ಲ ಅಂದರೆ ಇದು ರೆಡಿಯಾಗಿದೆ ಅಂತ ಅರ್ಥ.
ಸ್ವಲ್ಪ ಅಂಟ್ಕೊತಾ ಇದ್ದರೆ ಮತ್ತೆ ನಾವು ಇನ್ನೊಂದು 10 ನಿಮಿಷ ಬೇಯಿಸ್ಕೊಳ್ಬೇಕು. ನೋಡಿ ಇದು ಇವಾಗ ತಣ್ಣಗಾಗೋದಕ್ಕೆ ಬಿಡೋಣ. ಇವಾಗ ತಣ್ಣಗಾಗಿದೆ. ಇವಾಗ ಒಂದು ಚಾಕುವನ್ನು ತಗೊಂಡು ಈ ರೀತಿ ಚಾಕು ಹಾಕಿ ನಾವು ತೆಗೆಯಬೇಕಾಗುತ್ತೆ. ನೋಡಿ ಒಂದು ಪಾತ್ರೆ ತಟ್ಟೆಯನ್ನು ಮೇಲೆ ಇಟ್ಕೊಂಡು ಈ ಥರ ಉಲ್ಟಾ ಮಾಡ್ಕೊಳ್ಳೋಣ. ತಟ್ಟೆ ಇಟ್ಕೊಂಡು ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸೂಪರಾಗಿ ಬಂದಿದೆ ನೋಡಿ. ಇದಕ್ಕೆ ಎಷ್ಟು ಅಂಟ್ಕೊತಾ ಇಲ್ಲ ನೋಡಿರಿ, ಕೇಕ್ ಡಬ್ಬಿಗೆ ಎಷ್ಟು ಅಂಟ್ಕೊಂಡಿಲ್ಲ ನೋಡಿ. ನಮ್ಮ ಕೇಕ್ ಅಂತೂ ರೆಡಿ ಆಯಿತು. ನೀವು ಬರ್ತ್ಡೇಗಾದರೂ ಮಾಡ್ಕೊಳ್ಳಿ, ನ್ಯೂ ಇಯರ್ಗಾದರೂ ಮಾಡ್ಕೊಳ್ಳಿ, ಯಾವುದೇ ಹಬ್ಬ ಹರಿದಿನಗಳಲ್ಲಿ ನೀವು ಕೇಕ್ ಮನೆಯಲ್ಲೇ ಮಾಡ್ಕೊಳ್ಬೋದು. ಅಂಗಡಿಯಿಂದ ತರುವ ಅವಶ್ಯಕತೆಯೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸ್ಪಂಜಿ ಥರ ಆಗಿದೆ ನೋಡಿ, ಸೂಪರಾಗಿ ಬಂದಿದೆ ನೋಡಿ. ಇವಾಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಕಟ್ ಮಾಡುತ್ತಿರುವಾಗಲೇ ನಿಮಗೆ ಗೊತ್ತಾಗ್ತಿರಬಹುದು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೋಡಿ. ನೋಡಿ ಜಾಲಿದಾರ್ ನಮ್ಮ ಕೇಕ್ ರೆಡಿ ಆಯಿತು ನೋಡಿ. ಎಷ್ಟು ಸ್ಪಂಜಿ ಥರ ಆಗಿದೆ ಅಂತ ನೀವೇ ನೋಡ್ಬೋದು. ನೋಡಿ ಎಷ್ಟು ಜಾಲಿಯಾಗಿ ಬಂದಿದೆ ಅಂತ, ಸೂಪರಾಗಿದೆ ನೋಡಿ. ನೀವು ಒಂದು ಸರ್ತಿ ಮಾಡಿ ನೋಡಿ ಮನೆಯಲ್ಲಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಓಕೆ, ಬಾಯ್ ಫ್ರೆಂಡ್ಸ್.